ಆ ರೈಲ್ವೆ ಪ್ರಯಾಣಿಕರ 23 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಅಧಿಕಾರಿಗಳ ಮಲತಾಯಿ ಧೋರಣೆಯಿಂದ ಕಂಗೆಟ್ಟಿದ್ದಂತ ಪ್ರಯಾಣಿಕರು ಇದೀಗ ನಿಟ್ಟುಸಿರನ್ನ ಬಿಟ್ಟಿದ್ದು ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕಂತಾಗಿದೆ. ಕೇರಳದ ಕಪಿಮುಷ್ಟಿಯಿಂದ ಮಂಗಳೂರು ರೈಲ್ವೆ ಮುಕ್ತ. ಕರಾವಳಿಗರ 23 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಜಯ. ಕರಾವಳಿಗರ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ಮಂಗಳೂರು ರೈಲ್ವೆ ವಿಭಾಗವನ್ನ ಕೇರಳದ ಪಾಲಕ್ಕಾಡ್ ವಿಭಾಗದಿಂದ ಬೇರ್ಪಡಿಸಿ ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸುವ ಬಹುಕಾಲದ ಬೇಡಿಕೆಗೆ ಕೇಂದ್ರ ಗ್ರೀನ್ ಸಿಗ್ನಲ್ ನೀಡಿದೆ. ಇಷ್ಟು ವರ್ಷಗಳ ಕಾಲ ಕೇರಳದ ಪಾಲಕ್ಕಾಡ್ ವಿಭಾಗದ ವ್ಯಾಪ್ತಿಯಲ್ಲಿದ್ದ ಮಂಗಳೂರು ರೈಲ್ವೆಗೆ ಅಭಿವೃದ್ಧಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಅನುಸರಿಸಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿತ್ತು. ಹೊಸ ರೈಲು, ಮೂಲಸೌಕರ್ಯ ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪಾಲಕ್ಕಾಡ್ ಅಧಿಕಾರಿಗಳ ಅನುಮತಿ ಪಡೆಯಬೇಕಾದ ಪರಿಸ್ಥಿತಿ ಇತ್ತು. ಹೀಗಾಗಿ ಮಂಗಳೂರು ರೈಲ್ವೆಯನ್ನ ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸಬೇಕು ಎಂಬ ಕರಾವಳಿಗರ ಬೇಡಿಕೆಗೆ ಕೇಂದ್ರ ಅಸ್ತು ಎಂದಿದ್ದು, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಸತತ ಪ್ರಯತ್ನಕ್ಕೆ ಜಯ ಸಿಕ್ಕಿದೆ. ಪಾಲಕ್ಕಾಡ್ ವಿಭಾಗದಿಂದ ತೆಗೆದು ಮೈಸೂರು ವಿಭಾಗಕ್ಕೆ ಸೇರಿಸಲು ಕೇಂದ್ರ ಹಸಿರು ನಿಶಾನೆ ತೋರಿಸಿದೆ. ಪಾಲಕ್ಕಾಡ್ ಡಿವಿಷನ್ನಲ್ಲಿ ಮಂಗಳೂರಿನ ಪ್ರದೇಶಗಳು ಇದ್ದಾಗ ಈ ಪಾಲಕ್ಕಾಡ್ನವರು ಮಲತಾಯಿ ಧೋರಣೆ ಮಾಡ್ತಾ ಇದ್ರು. ಅವರ ಕಪಿಮುಷ್ಟಿಯಲ್ಲಿ ನಾವು ಇದ್ದದ್ದು. ಎಲ್ಲಿವರೆಗೆ ಹೇಳಿದರೆ ಪ್ರತಿಯೊಂದು ವಿಷಯಕ್ಕೂ ನಾವು ಪಾಲಕ್ಕಾಡಿನವರ ಹತ್ರ ಭಿಕ್ಷೆ ಬೇಡುವ ಪರಿಸ್ಥಿತಿ ಇತ್ತು. ಅಷ್ಟು ತೊಂದರೆ ಕೊಡ್ತಾ ಇದ್ದರು. ಇದು ಈಗ ಆಗಿರುವಂಥದ್ದು ಒಂದು ಮಾತ್ರ ಹೆಜ್ಜೆ. ಮಂಗಳೂರು ರೈಲ್ವೆ ಆಗಸ್ಟ್ 31, 1956ರಿಂದ ಪಾಲಕ್ಕಾಡ್ ವಿಭಾಗಕ್ಕೆ ಸೇರ್ಪಡೆ ಮಾಡಲಾಗಿತ್ತು. ಸುಮಾರು 70 ವರ್ಷಗಳಿಂದ ಮಂಗಳೂರು ರೈಲ್ವೆಯ 78 ಕಿಲೋಮೀಟರ್ ಪಾಲಕ್ಕಾಡ್ ವಿಭಾಗದ ಅಧೀನದಲ್ಲಿತ್ತು. ಅಧಿಕಾರಿಗಳು ಮಲಯಾಳಿಗಳಾಗಿದ್ದರಿಂದ ಪ್ರಯಾಣಿಕರಿಗೆ ಭಾಷಾ ಸಮಸ್ಯೆಯಾಗಿತ್ತು. ಯಾವುದೇ ಅಭಿವೃದ್ಧಿಗಳನ್ನ ಮಾಡಲು ಮನವಿಗೆ ಪಾಲಕ್ಕಾಡ್ ವಿಭಾಗದ ಅಧಿಕಾರಿಗಳಿಗೆ ಮನವಿ ಕೊಡಬೇಕಿತ್ತು. ಅಲ್ಲದೆ ಮಂಗಳೂರು ರೈಲ್ವೆ ಅಭಿವೃದ್ಧಿ ಆಗೋಕೆ ಭಾಷೆ ಅಡ್ಡಿಯುಂಟಾಗಿತ್ತು. ಹೀಗಾಗಿ ಮಂಗಳೂರು ರೈಲ್ವೆಯನ್ನ ಮೈಸೂರು ವಲಯಕ್ಕೆ ಸೇರ್ಪಡೆಗಾಗಿ ಸುಮಾರು 23 ವರ್ಷಗಳಿಂದ ಕರಾವಳಿಗರು ಹೋರಾಟ ಮಾಡ್ತಿದ್ರು. ಪಾಲಕ್ಕಾಡ್ ವಿಭಾಗಕ್ಕೆ ಮಂಗಳೂರು ರೈಲ್ವೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯಾಗಿತ್ತು. ಪಾಲಕ್ಕಾಡ್ ವಿಭಾಗದ ಆದಾಯ ತೋರಿಸಲು ಮಂಗಳೂರು ರೈಲ್ವೆ ಉತ್ತಮ ಆದಾಯ ಕೇಂದ್ರವಾಗಿತ್ತು. ಬಂದರಿನ ಕಾರಣಕ್ಕಾಗಿ ಪ್ರತಿ ವರ್ಷ 600 ಕೋಟಿ ರೂಪಾಯಿ ಅನುದಾನ ಮಂಗಳೂರು ರೈಲ್ವೆಯಿಂದ ಬರ್ತಾ ಇತ್ತು. ಆದ್ರೀಗ ಮಂಗಳೂರು ರೈಲ್ವೆ ಮೈಸೂರು ಜೊತೆ ವಿಲೀನ ಆಗಿರೋದ್ರಿಂದ ಕೇರಳಕ್ಕೆ ಹಿನ್ನಡೆಯಂತ ಕೇರಳ ಸರ್ಕಾರದ ವಾದವಾಗಿದೆ. ಇನ್ನು ಅಕ್ಟೋಬರ್ 1ರ ಬಳಿಕ ವಿಭಾಗ ಬದಲಾವಣೆಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಇಷ್ಟು ದಿನ ಪ್ರತಿ ವಿಷಯದಲ್ಲೂ ಭಾಷಾ ಕಿರಿಕಿರಿ ಅನುಭವಿಸುತ್ತಿದ್ದ ಪ್ರಯಾಣಿಕರಿಗೆ ಕೇಂದ್ರದ ಆದೇಶ ಸಂತಸ ತಂದಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.